ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಸೋರಿಯಾಸಿಸ್ ಬಗ್ಗೆ ಡಾಕ್ಟರ್ ಹೇಳಿರುವ ಸಲಹೆಗಳನ್ನು ತೋರಿಸಿ ಡಾಕ್ಟರ್ ಅವರ ಫೋನ್ ನಂಬರ್, ವಿಳಾಸ ಮತ್ತು ಸಂಪೂರ್ಣ ಮಾಹಿತಿಯನ್ನು ತೋರಿಸಿದ್ದೀನಿ. ನೀವು ಕೂಡ ಉಪಯೋಗ ಪಡ್ಕೋಬಹುದು. ವೀಕ್ಷಕರೇ, ನೀವು ಅಥವಾ ನಿಮ್ಮ ಕುಟುಂಬದಲ್ಲೋ ಯಾರಿಗಾದರೂ ಈ ಸೋರಿಯಾಸಿಸ್ ಬಂದಿರಬಹುದು, ಅಥವಾ ನಿಮ್ಮಲ್ಲೇ ಯಾರಿಗಾದರೂ ಈ ಸೋರಿಯಾಸಿಸ್ ಬಂದಿರಬಹುದು. ನೀವು ಇದಕ್ಕೆ ಸಾಕಷ್ಟು ಚಿಕಿತ್ಸೆಗಳನ್ನು ಮಾಡಿರಬಹುದು, ಆದರೆ ಪ್ರತಿಫಲ ಸಿಕ್ಕಿಲ್ಲದೆ ಇರಬಹುದು. ನನ್ನ ಅನುಭವದಲ್ಲಿ ಸುಮಾರು 15 ವರ್ಷಗಳಿಂದ ನಾನು ಸೋರಿಯಾಸಿಸ್ನ ಚಿಕಿತ್ಸೆನ ಮಾಡ್ತಾಯಿದ್ದೀನಿ. ಲಕ್ಷಾಂತರ ಪೇಷಂಟ್ಗಳಿಗೆ ನಾನು ಚಿಕಿತ್ಸೆ ಮಾಡಿದ್ದೀನಿ. ನಾನು ಮಾಡಿದಂತಹ ಪ್ರತಿಯೊಬ್ಬ ಪೇಷಂಟ್ಗೂ ಕೂಡ ಅದ್ಭುತವಾದಂತಹ ಶಾಶ್ವತವಾದಂತಹ ಒಂದು ರಿಸಲ್ಟ್ ಸಿಕ್ಕಿದೆ. ದಯವಿಟ್ಟು ನಾನು ಹೇಳೋದೇನಪ್ಪ ಅಂತ ಅಂದರೆ, ಈ ಕಾಯಿಲೆಯನ್ನು ನೀವು ಸಂಪೂರ್ಣವಾಗಿ ಗುಣಪಡಿಸ್ಕೋಬೇಕು ಅಂತ ಅಂದರೆ ನೀವು ನಮ್ಮ ವೇದಂ ಹಾಸ್ಪಿಟಲ್ಗೆ ಒಂದು ಬಾರಿ ಭೇಟಿ ನೀಡಬೇಕಾಗುತ್ತೆ. ಈ ಕಾಯಿಲೆ ಬಗ್ಗೆ ಭಯ ಆಗಲಿ ಆತಂಕ ಆಗಲಿ ಬೇಡ, ಆದರೆ ಎಚ್ಚರಿಕೆ ಬೇಕು ಮತ್ತು ವೈಜ್ಞಾನಿಕವಾದಂತಹ ಚಿಕಿತ್ಸೆಯನ್ನು ತಗೋಬೇಕಾಗ್ತದೆ. ಇದನ್ನು ಶಾಶ್ವತವಾಗಿ ಗುಣಪಡಿಸ್ಕೋಬೇಕಾಗ್ತದೆ. ನಮ್ಮ ವೇದಂ ಹಾಸ್ಪಿಟಲಲ್ಲಿ ಇದಕ್ಕೆ ಅದ್ಭುತವಾದಂತಹ ಮತ್ತು ಶಾಶ್ವತವಾದಂತಹ ಮತ್ತು ವೈಜ್ಞಾನಿಕವಾಗಿ ಇದನ್ನು ಚಿಕಿತ್ಸೆಗೊಳಿಸವಾದಂತಹ ಅದ್ಭುತವಾದಂತಹ ಶೋಧನಾ ಚಿಕಿತ್ಸೆ ಅನ್ನುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಬಂದು ಒಂದ್ಸಲಿ ಭೇಟಿ ಮಾಡಿ ಇದಕ್ಕೆ ಸೂಕ್ತವಾದ ಸಲಹೆಯನ್ನು ನೀವು ತಗೋಬೇಕಾಗಿ ನನ್ನ ಒಂದು ವಿನಂತಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ರವಿರಾಜ್. ನಾನು ಒಬ್ಬ ಆಯುರ್ವೇದಿಕ್ ತಜ್ಞ. ಇವತ್ತು ನಾನು ಮಾತಾಡಬೇಕಾಗಿರುವಂತಹ ವಿಷಯ ಯಾವುದು ಅಂದರೆ ಸೋರಿಯಾಸಿಸ್. ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಕೆಟ್ಟ ಮತ್ತು ದೀರ್ಘಕಾಲದವರೆಗೂ ಕಾಡ್ತಕ್ಕಂತಹ ಒಂದು ಚರ್ಮದ ಕಾಯಿಲೆ. ಇದು ಎಂತಹ ಒಂದು ಚರ್ಮದ ಕಾಯಿಲೆ ಅಂತ ಅಂದರೆ, ವಾಸನೆ ಆಗೋದಿಲ್ವೇನೋ, ಅಥವಾ ಇದಕ್ಕೆ ಚಿಕಿತ್ಸೆನೇ ಇಲ್ಲವೇನೋ, ಅಥವಾ ಇದಕ್ಕೆ ಔಷಧಿಗಳೇ ಇಲ್ಲವೇನೋ ಅನ್ನುವಷ್ಟು ಹೆಸರುವಾಸಿಯಾಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಚರ್ಮದ ಕಾಯಿಲೆ ಇದೆ ಅಂದರೆ ಅದು ಸೋರಿಯಾಸಿಸ್ ಮಾತ್ರನೇ ಅಂತಲೇ ಹೇಳ್ಬೋದು. ಈ ಕಾಯಿಲೆ ಬಂದಾಗ ಒಬ್ಬ ಮನುಷ್ಯನಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಚಿಕ್ಕ ಮೊಡವೆ ಥರ ಎಲ್ಲೋ ಒಂದು ಕಡೆ ಶುರುವಾಗುತ್ತೆ. ಇದು ಬಂದಾಗ ಬಹಳಷ್ಟು ಜನಕ್ಕೆ ಇದು ಸೋರಿಯಾಸಿಸ್ ಅಂತ ಗೊತ್ತಾಗೋದೇ ಇಲ್ಲ. ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಇದನ್ನು ಅಷ್ಟು ಗಂಭೀರವಾಗಿ ತೊಗೊಳ್ಳಲ್ಲ. ಹೋಗ್ಬಿಟ್ಟು ಈ ಕ್ರೀಮ್ಗಳನ್ನು ಮತ್ತು ಆಯಿಂಟ್ಮೆಂಟ್ಗಳನ್ನು ಅಥವಾ ಲೋಷನ್ಗಳನ್ನ ಅಪ್ಲೈ ಮಾಡ್ತಾರೆ. ಯಾವಾಗ ಈ ಕ್ರೀಮು ಮತ್ತು ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡ್ತಾರೆ, ಟೆಂಪರರಿಯಾಗಿ ಅಥವಾ ತಾತ್ಕಾಲಿಕವಾಗಿ ಇದು ಕಮ್ಮಿ ಆಗುತ್ತೆ, ಮತ್ತೆ ಪುನರುದ್ಭವ ಆಗುತ್ತೆ. ಹೀಗೆ ಮಾಡ್ತಾ 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 ಅದೇನಾಗುತ್ತೆ, ಮೈ ತುಂಬ ಹರಡ್ತಾ ಹೋಗುತ್ತೆ. ವೀಕ್ಷಕರೇ, ಚರ್ಮ ಅನ್ನುವಂಥದ್ದು ನಮ್ಮ ಸೌಂದರ್ಯದ ಒಂದು ಪ್ರತೀಕ. ಈ ಚರ್ಮಕ್ಕೆ ಏನಾದರೂ ಒಂದು ಚಿಕ್ಕ ಮೊಡವೆ ಆದರೆ ತಡ್ಕೊಳಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಈಗ ನಾವು ಚಿತ್ರದಲ್ಲಿ ತೋರಿಸಿರ್ತಕ್ಕಂತಹ ಸೋರಿಯಾಸಿಸ್ ಕಾಯಿಲೆ ಏನಾದರೂ ಒಬ್ಬ ಮನುಷ್ಯನಿಗೆ ಬಂದು ಅಪ್ಪಳಿಸಿದ್ರೆ ಅವನಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜರ್ಜರಿತರನ್ನಾಗಿ ಮಾಡ್ತಕ್ಕಂಥ ಒಂದು ಕಾಯಿಲೆ ಇದು. ಈ ಕಾಯಿಲೆ ಬರಲಿಕ್ಕೆ ಹಲವಾರು ಕಾರಣಗಳಿದೆ. ಮೇ ಬಿ ತಂದೆ ತಾಯಿನೋ ಅಥವಾ ಅಜ್ಜಿ ತಾತನೋ ಯಾರಿಗೆಲ್ಲಾದರೂ ಇದ್ದರೆ ವಂಶ ಪಾರಂಪರಿಕವಾಗಿ ಕೂಡ ಬರ್ಬೋದು. ಮತ್ತು ಆಯುರ್ವೇದದ ಪ್ರಕಾರ ಯಾರು ವಿರುದ್ಧವಾದಂಥ ಆಹಾರ ತೊಗೊತಾರೆ, ಅಂದರೆ ಅಳಿಸಿರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಕೆಟ್ಟಿರ್ತಕ್ಕಂಥ ಪದಾರ್ಥಗಳನ್ನ, ಅತಿಯಾಗಿ ಹುಳಿ, ಅತಿಯಾದಂತಹ ಖಾರ, ಅತಿಯಾದಂಥ ಉಪ್ಪಿರ್ತಕ್ಕಂಥ ಪದಾರ್ಥಗಳನ್ನ ತೊಗೊಳ್ಳುವಂಥದ್ದು, ಅಥವಾ ಜಂಕ್ ಫುಡ್ನ ಜಾಸ್ತಿ ತೊಗೊಳ್ಳುವಂಥದ್ದು, ಒತ್ತಡವನ್ನು ಜಾಸ್ತಿ ತೊಗೊಳ್ಳುವಂಥದ್ದು, ಅಡ್ಡ ಪರಿಣಾಮಗಳು ಆಗುವಂತಹ ಔಷಧಿಗಳನ್ನು ತಗೊಳ್ಳುವಂಥದ್ದು, ಈ ಥರದಂತಹ ಕಾರಣಗಳನ್ನು ಯಾರು ಮಾಡ್ತಾರೋ ಅವರಿಗೆ ಸೋರಿಯಾಸಿಸ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಇದು ಬಂದಾಗ ಬಹಳಷ್ಟು ಜನಕ್ಕೆ ಸೋರಿಯಾಸಿಸ್ ಅಂತ ಗೊತ್ತಾಗೋದೇ ಇಲ್ಲ. ಗೊತ್ತಾದರೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಇದು ಯಾವ ಥರ ಕಾಣುತ್ತೆ ಅಂತ ಅಂದರೆ, ಚಿಕ್ಕ ಮೊಡವೆ ಗಾತ್ರದಲ್ಲಿ, ₹1 ಗಾತ್ರದಲ್ಲಿ ದಪ್ಪ ದಪ್ಪ ಪ್ಯಾಚಸ್ ಎಲ್ಲಿ ಬೇಕಾದರೂ ಶುರುವಾಗ್ಬೋದು. ತಲೆಯಲ್ಲೋ, ಕಾಲಲ್ಲೋ, ಕೈಯಲ್ಲೋ, ಎಲ್ಲಿ ಬೇಕಾದರೂ ಶುರುವಾಗ್ಬೋದು. ಇದು ಬಂದಾಗ ಎಷ್ಟು ಭಯಂಕರವಾದಂತಹ ಒಂದು ತುರಿಕೆ ಇರುತ್ತೆ ಅಂತ ಅಂದರೆ, ಅದು ಸಾಮಾನ್ಯವಾದಂಥ ಮನುಷ್ಯ ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಬಾಚಣಿಗೆ ತೊಗೊಂಡು ತಿಕ್ಕೊಳ್ಳುವಂಥದ್ದು, ಚಾಕು ಉಜ್ಕೊಳ್ಳುವಂಥದ್ದು, ಅಥವಾ ಕಲ್ಲು ತೊಗೊಂಡು ಉಜ್ಕೊಳ್ಳುವಂಥದ್ದು, ಅಂದರೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಪೇಷಂಟ್ಸ್ ಹೇಳ್ತಾರೆ, ಸರ್ ಇದನ್ನು ತಡ್ಕೊಳ್ಳೋಕ್ಕಾಗೋದೇ ಇಲ್ಲ, ರಾತ್ರಿ ಎಲ್ಲ ಕೆರಿಬೇಕು, ಕೆರೆದ್ರೂ ಕೂಡ ನಮಗೆ ಸಮಾಧಾನ ಆಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಕೆರೆದಷ್ಟು ರಕ್ತ ಬರ್ತಾ ಇರುತ್ತೆ, ಸಿಪ್ಪೆ ಥರ ಸುಲಿತಾ ಇರುತ್ತೆ, ಚರ್ಮ ಎದ್ದು ಪೊರೆ ಥರ ಬಿಡ್ತಾ ಇರುತ್ತೆ. ವೀಕ್ಷಕರೇ, ನಾನು ಹೇಳೋದಿಷ್ಟೇ, ಸೋರಿಯಾಸಿಸ್ ಅನ್ನುವಂಥದ್ದು ಇಷ್ಟು ಭಯಂಕರವಾದಂಥ ಕಾಯಿಲೆ ಆಗಿರೋದ್ರಿಂದ
ಇದನ್ನು ಒಂದು ಅಥವಾ ಎರಡೂ ಪ್ಯಾಚ್ ಇರಬೇಕಾದ್ರೆ ಮಾತ್ರನೇ ಎಚ್ಚೆತ್ಕೊಂಡು ಇದನ್ನು ಗುಣಪಡಿಸ್ಕೋಬೇಕೇ ಹೊರತು ಮೈ ತುಂಬ ಆದಾಗ ಇದನ್ನು ಎಚ್ಚೆತ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಇದು ಬಂದಾಗ ತಾತ್ಕಾಲಿಕವಾದಂಥ ಚಿಕಿತ್ಸೆಗಳಿಗೆ ಮೊರೆ ಹೋಗ್ತಾರೆ, ಅಥವಾ ಮೂಢನಂಬಿಕೆಗಳಿಗೆ ಮೊರೆ ಹೋಗ್ತಾರೆ. ದೇವಸ್ಥಾನಗಳಿಗೆ ಹೋಗೋದು ಅಥವಾ ಏನೋ ಪೂಜೆ ಮಾಡಿಸುವಂಥದ್ದು. ಭಾಳಷ್ಟು ಜನ ಮಾಡುವಂಥದ್ದು ಏನಪ್ಪ ಅಂದರೆ ಈ ಸ್ಟೀರಾಯ್ಡಲ್ ಕ್ರೀಮ್ಸ್ ಮತ್ತು ಆಯಿಂಟ್ಮೆಂಟ್ನ ಬಳಸ್ತಾರೆ. ಬಳಸಿದಾಗ ತಾತ್ಕಾಲಿಕವಾಗಿ ಕಮ್ಮಿ ಆಗುತ್ತೆ, ಮತ್ತೆ ಪುನರುದ್ಭವ ಆಗುತ್ತೆ. ಆದರೆ ಕಾಯಿಲೆ ಇರುವಂಥದ್ದು ಒಳಗಡೆ. ನಾವು ಆಂತರಿಕವಾದಂಥ ಚಿಕಿತ್ಸೆನ ಮಾಡಬೇಕು. ಇದನ್ನು ಶಾಶ್ವತವಾಗಿ ಗುಣಪಡಿಸ್ಕೋಬೇಕು. ಇದನ್ನು ಬೇರ್ ಸಮೇತ ಕಿತ್ತು ಹಾಕಬೇಕು. ಇದನ್ನು ಬೇರ್ ಸಮೇತ ಕಿತ್ತು ಹಾಕಬೇಕು ಅಂತ ಅಂದರೆ ನಾವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಅದೇ ಅದ್ಭುತವಾದಂಥ ಚಿಕಿತ್ಸೆ, ಶೋಧನ ಅನ್ನುವಂತಹ ಚಿಕಿತ್ಸೆ. ಈ ಶೋಧನ ಅನ್ನುವಂಥ ಚಿಕಿತ್ಸೆ ಏನಪ್ಪ ಅಂತ ಅಂದರೆ ಸೋರಿಯಾಸಿಸ್ಗೆ ಕಾರಣವಾದಂತಹ ಟಾಕ್ಸಿನ್ಸ್ನ ವಾಂತಿಯಿಂದ ಹೊರಗಡೆ ಹಾಕುವಂಥದ್ದು, ಸೋರಿಯಾಸಿಸ್ಗೆ ಕಾರಣವಾದಂಥ ಟಾಕ್ಸಿನ್ಸ್ನ ಭೇದಿ ಮೂಲಕ ಹೊರಗಡೆ ಹಾಕುವಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ, ಈ ಚಿಕಿತ್ಸೆಯಿಂದ ಸೋರಿಯಾಸಿಸ್ನ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಹೋಗಲಾಡಿಸೋದಲ್ಲದೆ ಮತ್ತೆ ಮರುಕಳಿಸದೆ ನಾವು ಮಾಡಬಹುದು. ಇದನ್ನು ಬೇರ್ ಸಮೇತ ಕಿತ್ತಾಕೋದಲ್ಲದೆ ಮತ್ತೆ ಪುನರುದ್ಭವ ಜೀವನದಲ್ಲಿ ಆಗೋದಿಲ್ಲ. ವೀಕ್ಷಕರೇ, ನಾನು ಹೇಳೋದೇನಪ್ಪ ಅಂತಂದರೆ ಸೋರಿಯಾಸಿಸ್ ಅನ್ನುವಂಥ ಕೆಟ್ಟ ಚರ್ಮದ ಕಾಯಿಲೆಯಿಂದ ಎಷ್ಟೋ ಜನರ ಒಂದು ವೈಯಕ್ತಿಕವಾದಂಥ ಜೀವನ, ವೃತ್ತಿ ಜೀವನ ಮತ್ತು ಸಾಮಾಜಿಕ ಜೀವನನ ಕಳ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಡೈವರ್ಸ್ಗಳಾಗಿದ್ದಾರೆ. ಎಷ್ಟೋ ಜನ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ. ಎಷ್ಟೋ ಜನಕ್ಕೆ ಜಾಬ್ ಹೋಗ್ತಾ ಇಲ್ಲ. ಎಷ್ಟೋ ಜನಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ಒಂದು ಫಂಕ್ಷನ್ಗೆ ಹೋಗಲ್ಲ, ಒಂದು ಬಟ್ಟೆ ಉಟ್ಕೊಳ್ಳಲ್ಲ, ಒಬ್ಬರ ಜೊತೆ ಬಂದು ಸರಿಯಾಗಿ ಮಾತಾಡೋದಿಲ್ಲ. ನಾನು ಹೇಳೋದಿಷ್ಟೇ, ಈ ಕಾಯಿಲೆಯನ್ನು ಒಂದು ಅಥವಾ ಎರಡೂ ಪ್ಯಾಚ್ ಇರಬೇಕಾದ್ರೆ ಎಚ್ಚೆತ್ಕೊಂಡು ಶಾಶ್ವತವಾಗಿ ನೀವು ಗುಣಪಡಿಸ್ಕೊಳ್ಳೋದು ತುಂಬಾ ಮುಖ್ಯ. I am at Vedam Multispecialty Hospital, Bangalore. I just wanted to speak a few words about how good it actually is. So I've been here for the past week and I've come here before also, and the doctors here are very helpful and kind. They're very brilliant at their work, at what they do. The main doctor, Dr. Raviraj, is very brilliant. He shows results like I've never seen before. That's why I want to keep coming here because they've shown proven results. Even the facility itself is really good. They have different types of wards for different people. They have different types of financial arrangements for whoever is necessary. They have private wards for if you want space, or if you can accommodate yourself in general ward, you can do that. They have 3 meals a day. They provide 3 meals a day for you whenever you want. Overall, the facilities are brilliant, the doctors are brilliant, and even the medications that they give actually work really well. For different conditions, mainly chronic conditions, Ayurveda is known to be a very effective method, and Vedam Ayurveda is one of the leading hospitals out there who are good at Ayurveda. So even for things like rheumatoid arthritis, psoriasis and stuff like that, these doctors are really good at what they do. So I would recommend Vedam Ayurveda to anyone who's looking for a cure for their problems that they cannot find elsewhere. And even the facility, if you're looking for, if you're coming from different states also, the Vedam Ayurveda hospital itself has a good facility for you. So please, I would recommend this place. Come visit and meet the doctor for sure. ನಾವು ಬೇಗ ಕಂಡಿಡಿದು ಇದಕ್ಕೆ ಚಿಕಿತ್ಸೆ ಶುರು ಮಾಡುವಂಥದ್ದು ತುಂಬಾ ಮುಖ್ಯ. ನಿಮಗೆ ಸೋರಿಯಾಸಿಸ್ ಅನ್ನುವಂಥ ಕಾಯಿಲೆನ ಕಂಡುಹಿಡಲಿಕ್ಕೆ ವರ್ಷಗಟ್ಟಲೆ ತೊಗೊಂಡ್ರೆ ಅಷ್ಟೊತ್ತಿಗೆ ಕಾಯಿಲೆ ಗಂಭೀರ ಸ್ವರೂಪಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಅದರಿಂದ ಮೊದಲ ಹಂತದಲ್ಲೇ ಇದನ್ನು ಕಂಡುಹಿಡಿಯೋದು ಭಾಳ ಮುಖ್ಯ. ಈಗ ನಾವು ಚಿತ್ರದಲ್ಲಿ ತೋರಿಸ್ತಿರ್ತಕ್ಕಂತಹ ಪ್ಯಾಚಸ್ ನಿಮ್ಮಲ್ಲಿ ಕಂಡು ಬಂದಲ್ಲಿ ದಯವಿಟ್ಟು ಒಂದು ಕ್ಷಣವೂ ಯೋಚನೆ ಮಾಡದೆ ತಕ್ಷಣವೇ ನಾನು ಬಂದು ಭೇಟಿ ಮಾಡಿ. ಇದು ಸೋರಿಯಾಸಿಸ್ಸೋ ಅಲ್ವೋ ಅಂತ ನಾನು ನಿಮಗೆ ಇಮ್ಮಿಡಿಯೇಟ್ಲಿ ನೋಡಿದ ತಕ್ಷಣ ಹೇಳ್ತೇನೆ. ಎರಡನೇದಾಗಿ ಕಾಯಿಲೆ ಬಂದಾಗ ಈ ಮೀನಿನ ಚರ್ಮ ಯಾವ ಥರ ಇರುತ್ತಲ್ಲ ಆ ಥರ ಎದ್ದಳ್ತಾ ಇರುತ್ತೆ ಮೆಲ್ಲಗೆ. ಈ ಸರ್ಪ ಯಾವ ಥರ ಪೊರೆ ಬಿಡುತ್ತೋ ಆ ಥರ ಚರ್ಮ ಪೊರೆ ಬಿಡ್ತಾ ಹೋಗುತ್ತೆ. ಕೆರೆದಷ್ಟು ಸಿಪ್ಪೆ ಥರ ಹೇಳ್ತಾ ಇರುತ್ತೆ. ಮನೇಲಿರ್ತಕ್ಕಂಥವ್ರು ಏನು ಹೇಳ್ತಾರೆ ಅಂದರೆ ಹೆಣ್ಮಕ್ಳು, ಸರ್ ನಮಗೆ ದಿನನಿತ್ಯ ನಮ್ಮ ಯಜಮಾನರಿಗೆ ಸೋರಿಯಾಸಿಸ್ ಕಾಯಿಲೆ ಬಂದಿದೆ, ಕಸ ಗುಡಿಸ್ಬೇಕಾದ್ರೆ ಇಷ್ಟಿಷ್ಟು ಪುಡಿ ಸಿಗುತ್ತೆ, ದಿಂಬ ಮೇಲೆ ಪುಡಿ, ಹಾಸಿಗೆ ಮೇಲೆ ಪುಡಿ ಥರ, ಹಾಸಿಗೆ ಮೇಲೆಲ್ಲ ರಕ್ತ ಆಗಿರುತ್ತೆ, ರಕ್ತದ ಕಲೆಗಳಿರುತ್ತೆ,
ಆ ಪ್ಯಾಚ್ ಅಲ್ಲಿ ನೀರು ಥರ ಸೋರ್ತಾ ಇರುತ್ತೆ ಅಂತ ಹೇಳ್ತಾರೆ. ಈ ಥರದಂತಹ ಲಕ್ಷಣಗಳಿರ್ತಕ್ಕಂತಹ ಸೋರಿಯಾಸಿಸ್ ಕಾಯಿಲೆನ ನಾವು ದಯವಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಭಾಳಷ್ಟು ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಇದನ್ನು ಬಹಳಷ್ಟು ಜನ ಈ ಕಾಯಿಲೆ ಒಂದು ಶಾಪ ಅಂತ. ದಯವಿಟ್ಟು ಈ ಕಾಯಿಲೆ ಒಂದು ಶಾಪನೆ ಅಂತಲೇ ಹೇಳ್ತೀನಿ ನಾನು. ಯಾಕೆ ಅಂತ ಅಂದರೆ ಈ ಕಾಯಿಲೆ ಯಾರಿಗೂ ಬರಬಾರ್ದು. ಈ ಥರದಂಥ ಲಕ್ಷಣಗಳು ಕಂಡು ಬಂದಲ್ಲಿ ಎಚ್ಚೆತ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಅದರಿಂದ ಈ ಲಕ್ಷಣಗಳು ನಿಮ್ಮಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗೇ ಬಂದರೂ ಕೂಡ ಎಚ್ಚೆತ್ಕೊಂಡು ಇದನ್ನು ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ವೀಕ್ಷಕರೇ, ಈ ನಮ್ಮ ವೇದಂ ಆಯುರ್ವೇದ ಆಸ್ಪತ್ರೆ ಸುಮಾರು 15 ವರ್ಷಗಳಿಂದ ಈ ಸೋರಿಯಾಸಿಸ್ ಪೇಷಂಟ್ಗೆ ಆಶಾಕಿರಣವಾಗಿ ಬಂದಿದೆ. ಈ ಆಸ್ಪತ್ರೆಯಲ್ಲಿ ನಾವು ಲಕ್ಷಾಂತರ ರೋಗಿಗಳಿಗೆ ಅವರ ಒಂದು ನೋವಿಗೆ ಸ್ಪಂದಿಸಿ ನಾವು ಲಕ್ಷಾಂತರವಾದಂತಹ ಒಂದು ಸೋರಿಯಾಸಿಸ್ ಪೇಷಂಟ್ಗಳನ್ನು ನಾವು ಗುಣಪಡಿಸಿದ್ದೇವೆ. ನೀವು ದಯವಿಟ್ಟು ನಮ್ಮ ಹಾಸ್ಪಿಟ್ಲ್ ಬಗ್ಗೆ ತಿಳ್ಕೊಳ್ಳಿ, ನಮ್ಮ ಗೂಗಲ್ ರಿವ್ಯೂಸ್ ನೋಡಿ, ನಮ್ಮ ಪೇಷಂಟ್ಗಳು ಹೇಳಿರ್ತಕ್ಕಂತಹ ಅನುಭವನ ಕೇಳಿ, ಖುದ್ದಾಗಿ ಬಂದು ಭೇಟಿ ಮಾಡಿ. ನಿಮ್ಮಲ್ಲಿ ಯಾರಿಗಾದರೂ ಸೋರಿಯಾಸಿಸ್ ಬಂದಿದ್ದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇದಕ್ಕೆ ಯಾವಾಗಲೂ ಕೂಡ ನಾನು ಮತ್ತು ನಮ್ಮ ತಂಡ, ನಮ್ಮ ಆಸ್ಪತ್ರೆ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಮತ್ತು ನಿಮಗೆ ಒಂದು ಭರವಸೆಯಾಗಿ ಮತ್ತು ನಿಮ್ಮ ರೋಗವನ್ನು ಬೇರೆ ಸಮೇತ ಕಿತ್ತಾಕಿ ಮರುಕಳಿಸದೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಧನ್ಯವಾದ. ವೀಕ್ಷಕರೇ, ಹಾಗಾದರೆ ನಾವೀಗ ಕಾರಣಗಳನ್ನೆಲ್ಲ ತಿಳ್ಕೊಂಡ್ವಿ. ಹಾಗಾದರೆ ಚಿಕಿತ್ಸೆ ಏನಿದಕ್ಕೆ? ಈ ಕಾರಣಗಳಿಂದ ಸೋರಿಯಾಸಿಸ್ ಬರ್ತಾ ಇದೆ ಅಂತ ಅಂದರೆ ಈ ಕಾರಣಗಳನ್ನ ಬಿಡೋದಾದರೂ ಹೇಗೆ? ನಾವು ಎಲ್ಲಿ ನಾವು ತಪ್ಪು ಮಾಡ್ತಾಯಿದ್ದೀವಿ? ಸೋರಿಯಾಸಿಸ್ ಪೇಷಂಟು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ? ಭಾಳಷ್ಟು ಜನ ಕೇಳ್ತಾರೆ, ನಾನು ಎಷ್ಟೋ ಚಿಕಿತ್ಸೆ ತೊಗೊಂಡು ಇದು ಹೋಗ್ತಾ ಇಲ್ಲ ಅಂತ. ನಾವು ಎಲ್ಲಿಯವರೆಗೂ ಸೋರಿಯಾಸಿಸ್ಗೆ ಕಾರಣವಾದಂತಹ ಕಾರಣಗಳನ್ನು ಬಿಡೋದಿಲ್ಲ ಅಥವಾ ಅವಾಯ್ಡ್ ಮಾಡೋದಿಲ್ಲ, ಅಲ್ಲಿವರೆಗೂ ಸೋರಿಯಾಸಿಸ್ ಕ್ಯೂರ್ ಆಗೋದಿಲ್ಲ. ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಈ ಕಾರಣಗಳ ಜೊತೆ ಪಥ್ಯದ ಜೊತೆ ಚಿಕಿತ್ಸೆಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಮತ್ತು ಡಾಕ್ಟರ್ ಸಂಪರ್ಕವನ್ನು ಪಡೆಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.